ಬಿಬಿಎಂಪಿ ಮಾಡುವಂಥ ಎಡವಟ್ಟುಗಳು ಒಂದು ಎರಡು ಅಲ್ಲ. ಈಗ ಮರದ ಕೊಂಬೆ ಬಿದ್ದು ಪಾಪ ಬಾಲಕನಿಗೆ ಗಂಭೀರವಾದಂಥ ಸ್ಥಿತಿಯಲ್ಲಿರುವಂಥ ಬಾಲಕನಿಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಇದಾನಂತೆ ಇನ್ನೂ ಕೂಡ. ಸೊ ಬಾಲಕನ ಮೇಲೆ ಮರದ ಕೊಂಬೆ ಬಿದ್ದಂಥ ಪ್ರಕರಣ ಏನಿದೆ, ಜಯಮಾಲ್ ರಸ್ತೆಯಲ್ಲಿ ನಡೆದಂತಹ ಘಟನೆ ನಿನ್ನೆ. ಬಾಲಕನ ಆರೋಗ್ಯ ಸ್ಥಿತಿ ತುಂಬ ಗಂಭೀರವಾಗಿದೆ ಅಂತಿದ್ದಾರೆ. ಐಸಿಯುನಲ್ಲಿ ಈಗ ಚಿಕಿತ್ಸೆಯನ್ನು ಮುಂದುವರೆಸಿದ್ದಾರೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ ಬಾಲಕ. ಇವತ್ತು ಆಪರೇಷನ್ ಬಗ್ಗೆ ವೈದ್ಯರು ನಿರ್ಧಾರವನ್ನು ಮಾಡಲಿದ್ದಾರೆ. ಕೆಲವು ದಿನಗಳ ಹಿಂದೆ ಅಷ್ಟೇ ಪಾರ್ಕ್ನಲ್ಲಿ ಮಲಗಿದಂಥ ವ್ಯಕ್ತಿಯ ಮೇಲೆ ಮರದ ಕೊಂಬೆ ಬಿದ್ದುಬಿಟ್ಟು ಸಾವನ್ನಪ್ಪಿದ್ರು. ಈಗ ಇನ್ನೊಂದು ಕಡೆಗೆ ನಿನ್ನೆ ತಂದೆಯ ಜೊತೆಗೆ ಬೈಕ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಹಿಂದೆ ಕೂತಂಥ ಮಗನಿಗೆ ಮರದ ಕೊಂಬೆ ಬಿದ್ದು ಗಂಭೀರವಾಗಿ ಗಾಯಗೊಂಡು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರೋದು. ಸ್ಥಿತಿ ಗಂಭೀರ ಅಂತ ಹೇಳ್ತಾ ಇದ್ದಾರೆ. ಈ ಒಣಗಿ ಹೋಗಿರುವಂಥದ್ದನ್ನು ಯಾಕೆ ಅದನ್ನು ತೆರವು ಮಾಡೋದಿಲ್ಲ? ಹಸಿ ಮರಗಳನ್ನು ಕಡ್ದು ಹಾಕಿ ಅಂದರೆ ಚೆನ್ನಾಗಿರೋ ಮರಗಳನ್ನೆಲ್ಲ ಕಡ್ದು ಹಾಕ್ಬಿಡ್ತೀರಾ? ಒಣಗಿರೋದಾದರೂ ಸರಿ ಮಾಡಪ್ಪ ಅಂತ ಹೇಳಿದ್ರೆ ಅದಕ್ಕೆ ಸಂಬಳ ಕೊಟ್ಕೊಂಡೇ ಸಿಬ್ಬಂದಿಗಳನ್ನು ಇಟ್ಕೊಂಡಿದ್ದೀರಲ್ಲಪ್ಪ BBMPಯಲ್ಲಿ. ಏನು ಮಾಡ್ತಾರೆ ಅವರು? ಎಲ್ಲಿರುವಂಥ ಒಣ ಮರಗಳನ್ನು ತೆಗಿತಾರೆ ಅವರು? ಅವ್ರ ಕೆಲಸ ಏನು ಮಾಡ್ತಾ ಇದ್ದಾರೆ? ಓನ್ಲಿ VVIPಗಳಿರುವಂಥ ಮನೆ ಸುತ್ತಮುತ್ತಲು ಮಾತ್ರನಾ, ಅಥವಾ ಬೇರೆ ಕಡೆಗೆ ಎಲ್ಲೂ ಇಲ್ವಾ? ಕಾಣೋದೇ ಇಲ್ವಾ ಇವ್ಯಾವುದು? ಸಾಮಾನ್ಯ ಜನರಿಗೆ ಕಾಣಿಸುತ್ತೆ ಅಲ್ರಿ. ಇಂಥದ್ದು ಎಲ್ಲಿ ಒಣಗಿ ಹೋಗಿದೆ ನೋಡು, ಇದನ್ನು ತೆಗಿಬೇಕು, ಇದು ಯಾಕೋ ಡೇಂಜರ್ ಅಂತ ಅನಿಸುತ್ತೆ. ಸಾಮಾನ್ಯ ಹೋಗ್ಬೇಕಾದ್ರೆ ಅನಿಸುತ್ತೆ, ಅದು ನಿಮಗೆ ಯಾಕೆ ಅನಿಸಲ್ಲ? ಎಷ್ಟೋ ಸಲ ನಾವೇ ಹೋಗುವಂಥ ಸಂದರ್ಭದಲ್ಲಿ ಇಂಥದ್ದಾಗಿದೆ ನೋಡಿ ಅಂತ ಹೇಳಿದಾಗ ಹೌದಾ ಬರ್ತೀವಿ ಸರ್ ಅಲ್ಲಿಗೆ ಹೇಳ್ತಾರೆ. ಅದು ಯಾರೂ ಬಂದಿರೋದೇ ಇಲ್ಲ, 2 ವಾರ ಆದ್ರೂ ಮುಗ್ದಿರೋದಲ್ಲ, ಅದು ಹಾಗೇ ಇರುತ್ತೆ. ಕೇಳೋದೂ ಇಲ್ಲ ಯಾರು. ಇನ್ನೂ ಎಷ್ಟು ಜೀವಗಳು ಹೋಗಬೇಕು? ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಬಹಳ ಬೇಸರ, ಬಹಳ ಸಂಕಟ ಆಗ್ಬಿಡುತ್ತೀರಿ ಬೆಂಗಳೂರಿನ ವಿಚಾರದಲ್ಲಿ. BBMPಗೆ ಸುರಿಯುವಷ್ಟು ದುಡ್ಡನ್ನು ಸುರಿತಾರೆ. ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು, ಎಲ್ಲ ರೀತಿಯಾದ ವ್ಯವಸ್ಥೆಗಳನ್ನು BBMPಗೆ ಮಾಡ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ಸಿಬ್ಬಂದಿಗಳನ್ನು ಕೊಡ್ತಾರೆ. 8 ವಲಯಗಳನ್ನು ಮಾಡಿದ್ದಾರೆ. ಅದಕ್ಕೆ ಆಯುಕ್ತರು ಬೇರೆ ಇದ್ದಾರೆ, ಅದಕ್ಕೆ ಸಿಬ್ಬಂದಿಗಳು ಬೇರೆ. ಈ ಒಣಗಿರೋ ಮರಗಳನ್ನು ತೆರವು ಮಾಡೋಕ್ಕೂ ಬೇರೆ ಸಿಬ್ಬಂದಿಗಳಿದ್ದಾರೆ. ಅವರು ಸಂಬಳ ತಗೊಂಡು ಏನು ಮಾಡ್ತಾರೆ? ನಿಜವಾಗಿಯೂ ಕೂಡ ಕೆಲಸ ಮಾಡ್ತಾರಾ ಅಥವಾ ಇಲ್ವಾ? ಅವರು ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಳ್ತಾರೆ ಅಷ್ಟೇ. ಆದರೆ ವಾಸ್ತವ ಸ್ಥಿತಿಯನ್ನು ನೋಡಿದ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಆಗಿರೋದಿಲ್ಲ. ಒಣಗಿದ ಮರಗಳನ್ನು ತೆರವು ಮಾಡ್ತೀವಿ, ಟೊಳ್ಳು ಇರ್ತಕ್ಕಂಥ ಮರಗಳನ್ನು ತೆರವು ಮಾಡ್ತೀವಿ ಅಂತೇಳಿ ಕಳೆದ ಬಾರಿ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹೇಳಿದರು. ಮುಖ್ಯಮಂತ್ರಿಯವರು ಬೆಂಗಳೂರು ರೌಂಡ್ಸ್ ಮಾಡಿದವು ಕೂಡ ಸೂಚನೆಯನ್ನು ಕೊಟ್ಟಿದ್ದರು. ಕೂಡಲೇ ಮರಗಳನ್ನು ತೆರವು ಮಾಡಬೇಕು, ಒಣಗಿರೋ ಮರಗಳಿರ್ಬೋದು ಅಥವಾ ಬೀಳೋ ರೀತಿಯಲ್ಲಿರ್ತಕ್ಕಂಥ ಮರಗಳನ್ನ ತೆರವು ಮಾಡಬೇಕು ಅಂತ ಹೇಳಿದರು. ಅದಾದಮೇಲೆ ಕೂಡ ಕೆಲವೊಂದು ಕಡೆಯಲ್ಲಿ ಮರಗಳನ್ನ ತೆರವು ಮಾಡಿ, ಇನ್ನೊಂದು ಕೆಲವು ಕಡೆಯಲ್ಲಿ ತೆರವು ಮಾಡಿದೇ ಹಾಗೆ ಬಿಟ್ಟಿದ್ರು. ಅದರ ಪರಿಣಾಮವಾಗಿ ಇವತ್ತು ಜನರು ಸಂಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಕಳೆದ 1 ತಿಂಗಳ ಹಿಂದೆ ಅಷ್ಟೇ ನವರಂಗ ಪಾರ್ಕ್ನಲ್ಲಿ ಮಲಗಿದ್ದಂಥ ವ್ಯಕ್ತಿ ಸಾವನ್ನಪ್ಪಿದ ಬಳಿಕನೂ ಕೂಡ BBMP ಎಚ್ಚೆತ್ತುಕೊಂಡಿಲ್ಲ. ನಿನ್ನೆ ಜಯಮಹಲ್ ರಸ್ತೆಯಲ್ಲಿ ತಂದೆ ಜೊತೆ ಸ್ಕೂಲಿಗೆ ಹೋಗ್ತಾ ಇದ್ದಂಥ ಬಾಲಕನ ಮೇಲೆ ಮರದ ಕೊಂಬೆ ಬಿದ್ದು ಈಗ ICUನಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಗಂಭೀರ ಸ್ಥಿತಿಯಲ್ಲಿ ಇರುವಂಥದ್ದು, ಮಾತನಾಡ್ತಿಲ್ಲ, ಕಣ್ಣು ಬಿಡ್ತಾ ಇಲ್ಲ, ಪ್ರಜ್ಞೆಯನ್ನು ಕಳ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥ ವೈದ್ಯರು. ಆದರೆ ತೀರಾ ಗಂಭೀರ ಆಗಿದೆ ಅಂತೇಳಿ ಪೋಷಕರು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಾಸ್ತಿ ರಕ್ತಸ್ರಾವ ಆಗಿರುವಂಥದ್ದು. ಇವತ್ತು ಸ್ಕ್ಯಾನಿಂಗನ್ನು ಮಾಡಿ ಆಪರೇಷನ್ ಮಾಡಬೇಕಾ ಬೇಡವಾ ಅಂತೇಳಿ ವೈದ್ಯರು ಡಿಸೈಡನ್ನು ಮಾಡ್ತಾರೆ. ಈ ರೀತಿ ತನ್ನದಲ್ಲದ ತಪ್ಪಿಗೆ ಇವತ್ತು ಮಗ ಸಂಕಷ್ಟದಲ್ಲಿರೋದನ್ನು ಕಂಡು ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. BBMPಯ ನಿರ್ಲಕ್ಷ್ಯಕ್ಕೆ ಜನ ಸಂಕಷ್ಟವನ್ನು ಅನುಭವಿಸ್ತಾ ಇರುವಂಥದ್ದು. ಈ ರೀತಿ ನಾನಾ ಕಡೆಗಳಲ್ಲಿ, ಬೆಂಗಳೂರಿನ ಸಾಕಷ್ಟು ಬೇರೆ ಬೇರೆ ಕಡೆಗಳಲ್ಲಿ ಒಣಗಿದ ಮರಗಳಿವೆ, ಅವುಗಳನ್ನು ತೆರವು ಮಾಡಬೇಕಾಗತ್ತೆ. ಟೊಳ್ಳು ಇರ್ತಕ್ಕಂಥ ಮರಗಳಿವೆ, ಅವುಗಳನ್ನು ತೆರವು ಮಾಡಬೇಕಾಗತ್ತೆ. ಇಲ್ಲದೇ ಇದ್ದರೆ ವಾಹನ ಸವಾರರ ಮೇಲೆ, ಪಾದಾಚಾರಿಗಳ ಮೇಲೆ ಮರದ ಕೊಂಬೆಗಳು ಬಿದ್ದು ಮತ್ತಷ್ಟು ಅನಾಹುತ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಈಗ ಸದ್ಯಕ್ಕೆ ಆ ಹುಡುಗನ ಸ್ಥಿತಿ ಗಂಭೀರ ಆಗಿದೆ. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ದಯವಿಟ್ಟು ಈಗಲಾದರೂ ಸ್ವಲ್ಪ ನಿಮ್ಮ ಮನೆಯಲ್ಲಿರುವಂಥವ್ರಿಗೆ ಯಾರಿಗೂ ಹಿಂಗೆ ಆಗಲ್ವಾ? ಹೇಳಬಾರ್ದು, ಭಾಳ ಸಂಕಟ ಆಗುತ್ತೆ. ಆ ಥರ ಯಾರಿಗೂ ಏನೂ ಆಗಬಾರ್ದು ಅಂಥೇಳಿ. ಈ ಅಧಿಕಾರಿಗಳು ಅವರು ನೀವಿಂಥ ಕೆಲಸ ಮಾಡುವಂಥವ್ರು ನಿಮಗೇನೂ ಆಗಲ್ವಾ? ನಿಮ್ಮ ಕುಟುಂಬಗಳಿಗೆ ಬರೀ ಉಳಿದವ್ರಿಗೆ ಆಗಬೇಕಾ? ಉಳಿದವ್ರಿಗೆ ಯಾರಿಗೂ ಅವರೇ ಅನುಭವಿಸ್ತಾ ಇರಬೇಕು. ಈ ರಾಜಕಾರಣಿಗಳು, ಅಧಿಕಾರಿಗಳು, ನಿಮ್ಮ ಕುಟುಂಬದಲ್ಲಿ ಈ ಥರ ಮರ ಬಿದ್ದು ಆಸ್ಪತ್ರೆಯಲ್ಲಿದ್ದಾರೆ, ICUಯಲ್ಲಿದ್ದಾರೆ, ಇದು ಒಂದು ಬರೋದೇ ಇಲ್ಲಪ್ಪ. ಜನಸಾಮಾನ್ಯರು ಮಾತ್ರ ಒದ್ದಾಡ್ತಾ ಇರಬೇಕು. ಅದು ಏನಕ್ಕೆ? ಬಯಸಬಾರ್ದು ಅಂಥದ್ದು, ಯಾರಿಗೂ ಹಿಂಗೆ ಆಗಬಾರ್ದು. ಬಟ್ ಸಂಕಟ ಆಗುತ್ತೆ ರೀ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳದ್ದು, ಈ ಮರ ಬಿತ್ತು, ಅಲ್ಲಿನೋ ಕಂಬ ಆಯಿತು, ಕರೆಂಟ್ ಶಾಕ್ ಹೊಡಿತು, ಹೆಂಗಾಗತ್ತೆ ಇವೆಲ್ಲ ಕೇಳಿದಾಗ? ಇಷ್ಟೆಲ್ಲ ದುಡ್ಡು ಸುರಿದ್ರು